ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಖಂಡಿತವಾಗ್ಲೂ ಯಾರಿಗೆ ಆಯ್ತಾ ಮನ್ಸು ನೋಯಿಸ್ಬೇಕು ಅಂತನೋ ಇಲ್ಲ ಇನ್ನು ಬೇರೆ ರೀತಿ ಅಲ್ಲ. ಇಲ್ಲಿ ನೋಡಿ, ಒಂದ್ ಪಾಯಿಂಟ್ ನಾನು ತುಂಬಾ ಚೆನ್ನಾಗಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಬಿಗ್ ಬಾಸ್ ರಿವ್ಯೂವರ್, ಬಿಗ್ ಬಾಸ್ ಅಲ್ಲಿ ಇದ್ದ ಸ್ಪರ್ಧಿಗಳ ಬಗ್ಗೆ ಮಾತಾಡ್ತೀನಿ. ಅವ್ರು ಏನ್ ಮಾಡ್ತಿದ್ದಾರೆ, ಏನು ಎತ್ತ ಆ ವಿಷಯನ ಎಲ್ಲರ ಬಗ್ಗೆನೂ ಹೇಳ್ತೀನಿ ನಾನು, ಸರಿನಾ? ಇಲ್ಲಿ ಗಿಲ್ಲಿ ಕಾವ್ಯ ಬಗ್ಗೆ ಇತ್ತೀಚೆಗೆ ನಾನು ವಿಡಿಯೋ ಮಾಡ್ತಾ ಇರೋದು, ನೀವು ನೋಡ್ತಿರ್ಬೋದು ಆಯ್ತಾ, ನೀವು ಚೆಕ್ ಮಾಡಿ ಬೇಕಾದ್ರೆ. ಇತ್ತೀಚೆಗೆ ನಾನು ವಿಡಿಯೋ ಮಾಡ್ತಿರ್ಬೋದು. ನಾನು ಏನಾದ್ರೂ ವಿಡಿಯೋನ ತಪ್ಪಾಗಿ ಮಾಡಿದ್ರೆ ನೀವ್ ಹೇಳೋದ್ರಲ್ಲಿ ನ್ಯಾಯ ಇದೆ. ಅದು ಕೆಲವ್ರಿಗೆ ಮಾತ್ರ ಹೇಳ್ತಿರೋದು. ನನಗೆ ಒಂದು ಆಯ್ತಾ ಸೆನ್ಸ್ ಇದೆ, ಕಾಮನ್ ಸೆನ್ಸ್ ಇದೆ. ಅಂದ್ರೆ ಇರುವ ವಿಷಯವನ್ನ ನಾನು ಇದ್ದಾಗಿ ಹೇಳ್ತೀನಿ. ಇರುವ ವಿಷಯನ ನಾನು ಯಾಕೆ ಇದ್ದಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂತಂದ್ರೆ, ಅದು ಕಾವ್ಯ ವಿಷಯ ಆಗ್ಲಿ, ಅದು ಗಿಲ್ಲಿ ವಿಷಯ ಆಗ್ಲಿ, ಅದು ಯಾರದೇ ವಿಷಯ ಆಗ್ಲಿ, ಇರೋ ವಿಷಯನ ಖಂಡಿತವಾಗ್ಲೂ ನಾನು ಇದ್ದಾಗೆ ಹೇಳೋಕೆ ನಾನು ಟ್ರೈ ಮಾಡ್ತೀನಿ, ಸರಿನಾ? ಒಂದ್ ನಿಮಿಷ. ಕಾರಣ ಇಷ್ಟೇ ಆಯ್ತಾ, ನಾನೀಗ ಒಂದು ವಿಷಯನ ಅದಕ್ಕೆ ಬೆಣ್ಣೆ ಹಚ್ಚಿ ಅದಕ್ಕೆ ತುಂಬಾ ಆಯ್ತಾ ಸ್ಮೂತ್ ಆಗಿ ಹೇಳಕ್ಕೆ ಟ್ರೈ ಮಾಡ್ಬೋದು, ಬಟ್ ಅದು ನಾನಲ್ಲ ಆಯ್ತಾ. ಈಗ ನಾನೊಂದು ವಿಡಿಯೋ ಹಾಕಿದೆ, ಏನೋ ಕಾವ್ಯ ಅವರ ಕ್ಯಾಪ್ಷನ್ ಈ ರೀತಿ ಇತ್ತು ಅವ್ರ ಫೋಟೋಸ್ ಕೆಳಗಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಅದನ್ನ ಪಾಪ ತುಂಬಾ ಜನ ಫ್ಯಾನ್ಸ್ಗಳು ಹೌದಕ್ಕ ನೀವ್ ಹೇಳಿದ್ ಕರೆಕ್ಟು ಅನ್ನೋರು ಇದಾರೆ, ಇಲ್ಲ ಅಕ್ಕ ಇದು ಹಿಂಗಲ್ಲ ಅಕ್ಕ ಹಿಂಗ ಅಂತ ಹೇಳೋರು ಇದಾರೆ. ಬಟ್ ಅದಕ್ಕಿಂತ ಮೀರಿ ನಿಮಗೇನು ಮಾಡೋ ಕೆಲ್ಸ ಇಲ್ವಾ? ನಿಮಗೆ ಗಿಲ್ಲಿ ಕಾವ್ಯ ವಿಡಿಯೋ ಮಾಡೋದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಾ? ನಾನ್ ಕೆಲ್ಸ ಮಾಡ್ತಾನೆ ನಾನು ವಿಡಿಯೋ ಮಾಡೋದು. ನಿನ್ಗೆ ಇಷ್ಟಿದ್ರೆ ನೋಡು, ಇಷ್ಟಿಲ್ಲ ಅಂದ್ರೆ ನೋಡ್ಬೇಡ ಆಯ್ತಾ, ಪಾಸ್ ಮಾಡಿ ಹೋಗ್ತಾ ಇದೆ, ಸರಿಯಾ? ನೀನು ಡಿಸೈನ್ ಮಾಡಿದಂತೆ ಆಯ್ತಾ, ಕಾವ್ಯ ಗಿಲ್ಲಿ ವಿಷಯನ ನಾನು ನಿನ್ ಮುಂದೆ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಅಂದ್ರೆ ಕೆಲವ್ರು ಇದಾರೆ, ಅವ್ರಿಗೆ ಏನ್ ಗೊತ್ತಾ, ಅವ್ರು ಡಿಸೈನ್ ಮಾಡದಂತೆ ನಾವ್ ಹೇಳ್ಬೇಕು. ಅದು ಹೆಂಗಾಗುತ್ತೆ? ಸತ್ಯ ನೋಡಿ, ಕೆಂಡದಲ್ಲಿ ಮುಚ್ಚಿದ್ದಂಗೆ ಆಯ್ತಾ, ಅದು ಆ ಬೆಂಕಿ ಕೆಂಡದಲ್ಲಿ ಹೆಂಗ್ ಮುಚ್ಚಿರುತ್ತೆ ನೋಡಿ, ಆತರ ಸತ್ಯ ಹಂಗೇನೆ, ಅದು ಯಾವಾಗಾದ್ರೂ ಆಚೆ ಬರ್ತಾನೆ ಇರುತ್ತೆ. ನಾನು ಇರೋ ವಿಷಯಗಳನ್ನ ಇದ್ದಕ್ಕಿದ್ದಂತೆ ನಿಮ್ ಮುಂದೆ ತಂದು ಇಡ್ತಾ ಇದ್ದೀನಿ. ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಫ್ಯಾನ್ಸ್ ಎಮೋಷನ್ ಜೊತೆ ನನಗೆ ಆಟ ಆಡಕ್ ಇಷ್ಟ ಇಲ್ಲ. ಫ್ಯಾನ್ಸ್ ಎಮೋಷನ್ನು ಅದೇನು ಅಷ್ಟು ಸಾಧಾರಣ ವಿಷಯ ಅಲ್ಲ. ಅವ್ರು ತುಂಬಾ ಹಚ್ಕೊಂಡಿರ್ತಾರೆ, ತುಂಬಾ ಲವ್ ಮಾಡ್ತಾ ಇರ್ತಾರೆ. ಅವ್ರ ಎಮೋಷನ್ ಜೊತೆ ಆಯ್ತಾ ವ್ಯೂಸಿಗೋ ಲೈಕ್ಸಿಗೋ ಆಟ ಆಡೋ ಪರ್ಸನ್ ನಾನಲ್ಲ. ಅದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಯಾಕೆಂದ್ರೆ ಫ್ಯಾನ್ಸಿನ ಒಂದು ಎಮೋಷನ್ ಏನಿದೆ ಅಲ್ವಾ, ಅವರು ಅದು ಬ್ರೇಕ್ ಆಯ್ತು ಅಂತಂದ್ರೆ ಅವ್ರ ಕೈ ತಡ್ಕೊಳಕ್ ಆಗಲ್ಲ ಆಯ್ತಾ, ಅಷ್ಟು ಅವರು ಹರ್ಟ್ ಆಗ್ಬಿಡ್ತಾರೆ. ಹರ್ಟ್ ಆದಾಗ ಅವರು ಬ್ಯಾಡ್ ಕಮೆಂಟ್ ಸ್ಟಾರ್ಟ್ ಮಾಡೋದೇ ಅವಾಗ್ಲೇ ಅವ್ರ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅವ್ರ ನೋವನ್ನ ಅವ್ರು ತೋಡ್ಕೊಳೋದು, ಸರಿಯಾ? ಹಾಗಾಗಿ ನನಗೆ ಫ್ಯಾನ್ಸ್ ಎಮೋಷನ್ ಜೊತೆ ಆಟ ಆಡಕ್ ಇಷ್ಟ ಇಲ್ಲ. ಹಾಗಾಗಿ ನಾನು ಇರೋ ವಿಷಯನ ಇದ್ದಂಗೆ ಹೇಳ್ತೀನಿ. ಈಗ ನೋಡಿ, ನನ್ಗೂ ಕೂಡ ಕಾವ್ಯ ಗಿಲ್ಲಿ ಅವ್ರ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಇದೆ, 100% ಆದ್ರೆ ಒಳ್ಳೇದು ಅಂತಾನೂ ಇದೆ. ಕೆಲವೊಂದು ಹೂವಪ್ಪಗಳು ಬರ್ತವೆ ನೋಡಿ, ಸೋಷಿಯಲ್ ಮೀಡಿಯಾ ಅಂದ್ರೆ ಹೂವಪ್ಪಗಳು ಬಂದೇ ಬರ್ತವೆ. ಇಷ್ಟು ದಿನ ಶ್ರೀಲೀಲಾ ಅಂದ್ರು, ಈಗ ಪ್ರಿಯಾಂಕಾ ಆಚಾರ್ ಅಂತಿದ್ದಾರೆ, ಇನ್ನ ಒಬ್ರು ಹೇಳ್ತಾ ಇದಾರೆ ಎಂಥದ್ದು ತುಳು ಸೈಡ್ ಹುಡುಗಿ, ಮ್ಯಾಂಗ್ಳೂರ್ ಸೈಡ್ ಹುಡುಗಿ, ತುಳುನಾಡಿನ ಹುಡುಗಿ ಅಂತ ಹೇಳ್ತಿದ್ರೆ ಏನು ಯಾವುದು ನಮಗೆ ಅರ್ಥ ಆಗ್ತಿಲ್ಲ ಖಂಡಿತವಾಗ್ಲು. ನನಗಂತೂ 100% ಆಗ್ಬೇಕು ಅಂತಿದೆ ಕಾವ್ಯ. ಈಗ ಆಗ್ಲಿಲ್ಲ ಅಂದ ತಕ್ಷಣನೇ ಅಲ್ಲಿ ಗಿಲ್ಲಿ ಮೂವಿಲಿ ಕಾವ್ಯ ಆಕ್ಟ್ ಮಾಡಿಲ್ಲ ಅಂದ ತಕ್ಷಣನೇ ಗಿಲ್ಲಿ ಕೆಟ್ಟವನು ಅಂತಲ್ಲ. ಇಲ್ಲ ಕಾವ್ಯದ ಆಪರ್ಚುನಿಟಿ ಸಿಗ್ಲಿಲ್ಲ ಅಂತಾನು ಹೇಳಕ್ಕಾಗಲ್ಲ, ಅದು ಪ್ರೊಡಕ್ಷನ್ ಟೀಮಿಗೆ ಬಿಟ್ಟಿದ್ದು, ಅವ್ರು ಯಾರು ಹೀರೋಯಿನ್ ಹಾಕಬೇಕು ಯಾರು ಹೀರೋಯಿನ್ ಹಾಕಬಾರ್ದು ಅಂತ, ಸರಿಯಾ? ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಬಾಂಡಿಂಗ್ ಅಷ್ಟೇ ಇಂಪಾರ್ಟೆಂಟ್. ಗಿಲ್ಲಿ ಸಿನಿಮಾದಲ್ಲಿ ಕಾವ್ಯ ಹೀರೋಯಿನ್ ಆದ್ರೆ ಓಕೆ ಫೈನ್, ನಾವು ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ. ಆಗ್ಲಿಲ್ಲ ಅಂದ ತಕ್ಷಣನೇ ಇವ್ರ ಬಾಂಡು ಬ್ರೇಕ್ ಆಯ್ತು, ಗಿಲ್ಲಿ ಕಾವ್ಯ ಬಾಂಡು ಆಯ್ತಾ ಒಡೆದೋಯ್ತು, ಅವ್ರು ಮುಗೀತು, ಅವ್ರ ಫ್ರೆಂಡ್ಶಿಪ್ ಕತೆ ಮುಗೀತು, ಹಂಗಲ್ಲ. ಸಿನಿಮಾ ಬೇರೆ. ಈಗ ಕಾಸ್ಟ್ ಮಾಡ್ತಾರೆ ಒಂದ್ ಸಿನಿಮಾ ಹೀರೋಯಿನ್ ಅಂದ್ರೆ ಅದು ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಬಿಟ್ಟಿದ್ದು. ಪಾಪ ಇವ್ರು ಏನ್ ಮಾಡ್ತಾರೆ ಈಗ, ಯಶ್ ಎಲ್ಲಾ ಸಿನಿಮಾದಲ್ಲೂ ರಾಧಿಕನ್ನೇ ಹಾಕೊಂಡು ಸಿನಿಮಾ ಮಾಡಿದಾರ?
ಕೆಲವೊಂದ್ ಸಿನಿಮಾ ಹಾಕೋಬಹುದು, ಕೆಲವೊಂದ್ ಸಿನಿಮಾ ಆ ಕಥೆಗೆ ಶೂಟ್ ಆಗಲ್ವೋ, ಇಲ್ಲ ಇನ್ನೇನೋ ಪ್ರೊಡ್ಯೂಸರ್ ಕಾರಣ ಇರುತ್ತೆ ಏನೋ. ಹಂಗಂದ್ ಮಾತ್ರಕ್ಕೆ ಗಿಲ್ಲಿ ಕಾವ್ಯ ಅದು ಫ್ರೆಂಡ್ಶಿಪ್ಪೇ ಹೊಡೆದೋಯ್ತು, ಅವ್ರದ್ದು ಬ್ರೇಕಪ್ ಆಯ್ತು ಹಂಗಲ್ಲ. ಆಯ್ತಾ, ನಾನು ಇಲ್ಲಿ ಕೆಲವಷ್ಟು ಜನ ಬಂದು ಆಯ್ತಾ ಪಿಟಿಲ್ ಕುಯ್ಯೋರಿಗೆ, ನೆಗೆಟಿವ್ ಪಿಟಿಲ್ ಕುಯ್ಯೋರಿಗೆ ಒಂದ್ ಹೇಳೋದು ನಾನು, ನೀವ್ ಎಷ್ಟು ನೆಗೆಟಿವ್ ಮಾಡಿದ್ರು ಒಬ್ರ ಬಗ್ಗೆ ಅವ್ರು ಬೆಳಿತಾ ಇರ್ತಾರೆ. ನಾನು ನಮ್ ದರ್ಶನ್ ಸರ್ ಹೇಳಿದ್ನೇ ಹೇಳ್ತೀನಿ ನಾನು, ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ, ಪಾಸಿಟಿವ್ ನೆಗೆಟಿವ್. ನೀವ್ ಯಾರನ್ನ ಹೆಂಗ್ ಬೇಕಾದ್ರೂ ಟ್ರೋಲ್ ಮಾಡಿ, ಯಾರನ್ನ ಹೆಂಗ್ ಬೇಕಾದ್ರೂ ನೆಗೆಟಿವ್ ಮಾಡಿ, ಅವ್ರಿಗೆ ಅವ್ರು ಪಾಸಿಟಿವ್ ಆಗ್ತಾ ಹೋಗ್ತಾರೆ, ಅವ್ರ ಮೇಲೆ ಹೋಗ್ತಾನೆ ಇರುತ್ತೆ. ನನ್ಗೆ ಫ್ಯಾನ್ಸ್ ಎಮೋಷನ್ ತುಂಬಾ ಮುಖ್ಯ. ನನಗೆ ಅವ್ರ ಜೊತೆ ನಾನು ಆಟ ಆಡಲ್ಲ, ನಾನು ಅದ್ ಯಾರೇ ಫ್ಯಾನ್ಸ್ ಆಗಿರ್ಬೋದು. ಯಾಕೆಂತಂದ್ರೆ ಅವ್ರಿಗೆ ಹರ್ಟ್ ಆದ್ರೆ ಇದೆಯಲ್ಲ, ಅವ್ರು ತಡ್ಕೊಳಲ್ಲ, ತುಂಬಾ ನೋವು ಪಡ್ಕೊಂತಾರೆ, ಮತ್ತೆ ಅವ್ರಿಗೆ ಒಂಥರ ಡಿಪ್ರೆಷನ್ ಆದಂಗಾಗುತ್ತೆ. ಅವ್ರಿಗೆ ಕಾವ್ಯ ಮತ್ತು ಗಿಲ್ಲಿನ ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಒಂಥರ ಅವ್ರನ್ನ ತುಂಬಾ ಅಭಿಮಾನಿಸ್ತಾ ಇದ್ದಾರೆ. ಅವರಿಗೆ ಏನ್ ಗೊತ್ತಾ, ನಾವು ಏನಾದ್ರೂ ಒಂದು ವಿಷಯ ಹೇಳತ್ತಿಗೆ ತುಂಬಾ ಸೂಕ್ಷ್ಮವಾಗಿ ಹೇಳ್ಬೇಕು, ಅವ್ರ ಮನ್ಸಿಗೆ ನೋವಾಗ ರೀತಿ ಹೇಳೋದಲ್ಲ, ತುಂಬಾ ಸೂಕ್ಷ್ಮವಾಗಿ ಅವ್ರಿಗೆ ಅರ್ಥ ಮಾಡ್ಸಕ್ ನೋಡ್ಬೇಕು, ರಿಯಾಲಿಟಿನ ಅರ್ಥ ಮಾಡ್ಸಕ್ ನೋಡ್ಬೇಕು. ನಾನು ಆ ಕೆಲಸ ಮಾಡ್ತೀನಿ, ನಾನು ರಿಯಾಲಿಟಿನ ಅರ್ಥ ಮಾಡ್ಸಕ್ಕೆ ನೋಡ್ತೀನಿ, ಇದು ಹಿಂಗಲ್ಲಪ್ಪ, ಇದು ಹಿಂಗೆ ಅಂತ. ಅವರು ಕೂಡ ಅರ್ಥ ಮಾಡ್ಕೊಂತಾರೆ, ಹೌದಕ್ಕ ನೀವ್ ಹೇಳಿದ್ ಕರೆಕ್ಟು ಅಂತ. ಈಗ ಫಸ್ಟ್ ಎಲ್ಲ ತುಂಬಾನೇ ಗಿಲ್ಲಿ ಕಾವ್ಯ ಆಯ್ತಾ, ಗಿಲ್ಲಿ ಕಾವ್ಯ ಮ್ಯಾರೇಜ್ ಆಗ್ಬೇಕು, ಮದ್ವೆ ಆಗ್ಬೇಕು, ಹಾಗೆ ಹೀಗೆ ಅನ್ನೋರು ಈಗ ಒಂದ್ ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲ ಅಕ್ಕ, ಅವ್ರ ಬಾಂಡಿಂಗ್ ಚೆನ್ನಾಗಿದೆ, ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅವ್ರು ಹೀಗೆ ಮುಂದುವರಿಲಿ, ಡೆಸ್ಟಿನಿ ದೇವ್ರು ನೋಡ್ಕೊಂತಾನೆ, ಆ ಮಟ್ಟದ ಮೆಚುರಿಟಿಗೆ ಬಂದಿದ್ದಾರೆ. ಅದಕ್ಕೆ ನಾನು ಏನೇ ವಿಷಯ ಹೇಳೋತಿಗೂ ತುಂಬಾ ಸೂಕ್ಷ್ಮವಾಗಿ ಹೇಳ್ತೀನಿ. ಯಾಕಂದ್ರೆ ಫ್ಯಾನ್ಸ್ ಎಮೋಷನ್ ಜೊತೆ ಆಟ ಆಡುವ ಪರ್ಸನ್ ನಾನಲ್ಲ, ಅವ್ರ ಎಮೋಷನ್ ತುಂಬಾ ಮುಖ್ಯ. ಈ ಬಿಗ್ ಬಾಸ್ ಅನ್ನೋದು 3 ತಿಂಗಳ ಶೋ ಆಗಿರ್ಬೋದು, ಬಟ್ ಆದ್ರೆ ಫ್ಯಾನ್ಸ್ ಮನಸ್ಸಲ್ಲಿ ಅದು ತುಂಬಾ ಕಾಲ ಉಳಿಯುತ್ತೆ. ಅದರಿಂದ ಹೊರಗಡೆ ಬರಕ್ಕೆ ತುಂಬಾ ಕಷ್ಟ ಇದೆ. ಅದು ಈ ತರ ಅಡಿಕ್ಟ್ ಆದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ, ಒಂದು ಯಾವ್ದಾದ್ರು ಒಂದು ಲವ್ ಮಾಡೋ ಕಪಲ್ಗೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರೋ ಕಪಲ್ಗಳಿಗೆ ಅವರು ಆಯ್ತಾ ಅಡಿಕ್ಟ್ ಆದ್ರು ಅಂದ್ರೆ ಅದನ್ನ ಕಿತ್ತು ಮನ್ಸಿಂದ ಹೊರಗಡೆ ಹಾಕೋದು ತುಂಬಾ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ನಾನ್ ಹೇಳೋದು ಏನಂತಂದ್ರೆ, ಯಾವುದೇ ವಿಷಯನೂ ಕೂಡ ಫ್ಯಾನ್ಸ್ಗಳ ಮನ್ಸಿಗೆ ಹರ್ಟ್ ಆಗದಂತೆ ಹೇಳೋದು ನನ್ನ ಕೆಲಸ. ನಾನು ಅದಕ್ಕೇನೆ ಯಾವುದೇ ವಿಷಯ ಇದ್ರು ನಿಮಗೆ ಸೂಕ್ಷ್ಮವಾಗಿ ಹೇಳಕ್ಕೆ ನೋಡ್ತೀನಿ ನಾನು. ಅದನ್ನ ತುಂಬಾ ಜನ ಅರ್ಥ ಮಾಡ್ಕೊಂತಾರೆ, ಹೌದು ಮೇಡಮ್ ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಹೇಳ್ತಾರೆ, ಹೌದು ಅಕ್ಕ ನೀವ್ ಚೆನ್ನಾಗಿ ಹೇಳ್ತೀಯ ಅಕ್ಕ ಅನ್ನೋರು ಇದ್ದಾರೆ. ಬಟ್ ಕೆಲವರಿಗೆ ಏನಾದ್ರೂ ಒಂದು ವಿಷಯನ ನಾನು ಆನೆಸ್ಟ್ ಆಗಿ ಹೇಳಕ್ ಹೋದ್ರೆ ಅವ್ರಿಗೆ ಅದು ಬೇಡ. ಅದು ಹೌದು ಫೈನ್, ನೀವು ಒಂದು ಸ್ಟೋರಿ ಬರೆದ ರೀತಿ ನಾನು ಹೇಳ್ಬೇಕು ಅಂತಂದ್ರೆ ಅದಾಗಲ್ಲ. ನಾನು ಇಷ್ಟೇ ಹೇಳೋದು, ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ ಬಾಂಡಿಂಗು ಸೂಪರ್ ಆಗಿದೆ, ಅಲ್ಲಿ ತನಕ ಮಾತ್ರ ನನ್ನ ಕೆಲಸ. ಅವ್ರು ಸೂಪರ್ ಆಗಿದ್ದಾರೆ, ನನಗೂ ಆಯ್ತಾ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ನೋಡಿ ತುಂಬಾನೇ ಖುಷಿ ಆಗಿದೆ. ಬಟ್ ಅದನ್ನ ಓವರ್ ಎಕ್ಸಾಕ್ಟ್ ಮಾಡಿ, ಓವರ್ ಆಗಿ ಅದನ್ನ ಇನ್ನು ಮುಂದೆ ಏನೇನೋ ಏನೇನೋ ಸಮಥಿಂಗ್ 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 ಅದನ್ನ ನೀವ್ ಅಂದ್ಕೊಂಡಂಗ್ ನಾನು ಹೇಳ್ಬೇಕು ಅಂತಂದ್ರೆ ಅದು ತಪ್ಪಾಗುತ್ತೆ. ಒಬ್ಬರ ಪರ್ಸನಲ್ ಲೈಫನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮುಂದಿನ ಜೀವನದ ಬಗ್ಗೆ ನಾನು ಸ್ಟೋರಿ ಬರೋದ್ರೆ ಅದು ತಪ್ಪಾಗುತ್ತೆ. ಫ್ರೆಂಡ್ಶಿಪ್ ಬಾಂಡಿಂಗು ಅವರಿಬ್ಬರ ಒಂದು ಆಯ್ತಾ, ಆ ಒಂದು ಎಂತ ಹೇಳ್ತಾರಲ್ವಾ, ಫ್ರೆಂಡ್ಶಿಪ್ ಮೀರಿದ ಒಂದು ಪ್ರೀತಿ ಏನಿದೆಯಲ್ವಾ, ಫ್ರೆಂಡ್ಶಿಪ್ಗೂ ಮೀರಿದ ಪ್ರೀತಿ ಅದು ನಮಗೆ ಇಷ್ಟ ಆಗುತ್ತೆ, ಅಷ್ಟಕ್ಕೆ ಮಾತ್ರ. ಇಲ್ಲಿ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಎಲ್ಲರಿಗೂ, GK ಫ್ಯಾನ್ಸ್ ಎಲ್ಲರಿಗೂ ನಾನು ಹೇಳೋದು ಒಂದೇನೆ ಆಯ್ತಾ, ನೆಗೆಟಿವ್ ಕಮೆಂಟ್ಸು ಮಾಡೋರು ಏನ್ ಗೊತ್ತಾ, ಅವರಿಗೆ ಅವ್ರು ಏನೋ ಅಂದ್ಕೊಂಡಿರ್ತಾರೆ. ಈಗ ಗಿಲ್ಲಿ ಕಾವ್ಯ ಬಗ್ಗೆ ಅವ್ರು ಏನೋ ಅಂದ್ಕೊಂಡಿರ್ತಾರೆ. ಏನಂತ ಅಂದ್ಕೊಂಡಿರ್ತಾರೆ ಅಂದ್ರೆ, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣನೇ ಗಿಲ್ಲಿ ಕಾವ್ಯದ ಕತೆ ಮುಗೀತು, ಅವರಿಬ್ರದ್ದು ಬ್ರೇಕಪ್, ಅವರಿಬ್ರು ಒಬ್ರಿಗೊಬ್ರು ಮಾತೇ ಆಡಲ್ಲ ಅಂತ ಹಿಂಗೆಲ್ಲ ಅಂದ್ಕೊಂಡಿರ್ತಾರೆ ಕೆಲವು ಫ್ಯಾನ್ಸ್. ಸರಿಯಾ? ಯಾವಾಗ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಕಾವ್ಯ ಗಿಲ್ಲಿಯ ಫ್ರೆಂಡ್ಶಿಪ್ ಬಾಂಡಿಂಗ್ ಇನ್ನೂ ಒಂದು ಮಟ್ಟಕ್ಕೆ ಜಾಸ್ತಿ ಆಯ್ತು, ಇನ್ನೂ ಚೆನ್ನಾಗಿ ಬಿಲ್ಡ್ ಆಯ್ತಲ್ಲ, ಅದನ್ನ ಸಹಿಸ್ಕೊಳಕ್ಕಾಗ್ದೇ ನೆಗೆಟಿವ್ ಮಾಡ್ತಾ ಇದ್ದಾರೆ. ಸರಿಯಾ? ಇಲ್ಲಿ ನನಗೊಂದಿಬ್ರು ಕಮೆಂಟ್ ಮಾಡಿ ಹೇಳಿದ್ರು, ಅಕ್ಕ ನೀವು ವಿಡಿಯೋ ಮಾಡಿದ್ರಲ್ವಾ, ಅಲ್ಲಿ ಕಾವ್ಯ ಅವರು ನೆಕ್ಸ್ಟ್ ಅಂದ್ರೆ ಹಿಂದಿನ ಪೋಸ್ಟ್ ಅಲ್ಲಿ ಹೋಗಿ ನೋಡಿ ಅಕ್ಕ, ಅವ್ರ ಕಾಮೆಂಟ್ ಮೋಸ್ಟ್ಲಿ ಡಿಲೀಟ್ ಆಗಿರ್ಬೋದು, ಅಂದ್ರೆ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ಕಾವ್ಯ ಬಗ್ಗೆ ತಪ್ಪು ತಪ್ಪಾಗಿ ಯಾರ್ಯಾರ್ದೋ ಹೆಸರು ತಗೊಂಡು ಏನೇನೋ ಬ್ಯಾಡ್ ಕಮೆಂಟ್ ಆಗ್ತಾರೆ ಅಕ್ಕ, ಅದಕ್ಕೆ ಕಾವ್ಯ ಅವ್ರು ರಿಪ್ಲೈ ಕೊಟ್ಟಿರ್ಬೋದು ಅಂತ. ಖಂಡಿತವಾಗ್ಲು ಇದ್ರೂ ಇರ್ಬೋದು, ಯಾಕಂದ್ರೆ ಕಾವ್ಯ ಅವರಿಗೆ
ಈ ತರ ನೆಗೆಟಿವ್ ಹಾಕುವಂತವ್ರಿಗೆ ರಿಪ್ಲೈ ಮಾಡೋ ಅವಶ್ಯಕತೆ ಕೂಡ ಕಾವಿಂಗಿರಲ್ಲ. ಹೇಳಿರ್ತಾರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ, ನೀವೇನು ಬೊಗಳ್ಕೊಂತೀರಾ, ನೆಗೆಟಿವ್ ಮಾಡ್ಕೊಂತೀರಾ. ಈಗ ನಾಯಿ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಬೊಗಳ್ತಾ ಇರುತ್ತೆ, ನೆಗೆಟಿವ್ ಆಗಿ ಬೊಗಳ್ತಾ ಇರುತ್ತೆ, ನೀನ್ ಬೊಗಳ್ಕೋ, ನನ್ನ ಲೈಫ್ ಸೂಪರ್ ಆಗಿದೆ ಅನ್ನೋದನ್ನು ಹೇಳಿರ್ತಾರೆ. ನಾನಿಲ್ಲಿ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಯಾರಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಹೇಳೋದಿಷ್ಟೇ, ನಿಮ್ಮ ಎಮೋಷನ್ ಜೊತೆ ಆಟ ಆಡಕ್ಕೆ ನನ್ನ ಕೈಲಾಗಲ್ಲ. ಇರೋ ವಿಷಯನ ಇದ್ದಾಗ ಹೇಳ್ತೀನಿ, ಅಕ್ಸೆಪ್ಟ್ ಮಾಡ್ಕೊಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಾನು ಈಗಲೂ ಹೇಳ್ತಾ ಇದ್ದೀನಲ್ವಾ, ನೀವು ಯಾವುದೇ ವಿಷಯನ ನಿಮ್ಮ ಕಣ್ಣೋಟದಲ್ಲಿ ಹೆಂಗ್ ನೋಡ್ತೀರಾ ಹಂಗೆ, ಸರಿಯಾ? ನೀವು ಇಲ್ಲಿ ಬೇರೆಯವ್ರು ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೇನು ಮಾಡೋ ಕೆಲಸ ಇಲ್ವಾ, ಕಾವ್ಯ ಗಿಲ್ಲಿ ವಿಡಿಯೋನೇ ಹಾಕೊಂಡಿರ್ತೀರಾ ಅಂದ್ರೆ, ನಾನು ಅದೆಷ್ಟು ಸಾವಿರ ವಿಡಿಯೋ ಮಾಡಿದ್ರು ನನಗೆ ಗೊತ್ತಿಲ್ಲ, ಮಾಡಿರೋದು 10 ರಿಂದ 15 ವಿಡಿಯೋ. ಅದಕ್ಕೆ ಅವ್ರು ಹಂಗೆ ಹೇಳ್ತಿದ್ದಾಗ ನನಗೆ ಏನನ್ಸುತ್ತೆ ಗೊತ್ತಾ, ಅವರಿಗೆ ನಾನು ವಿಡಿಯೋ ಹಾಕೋದಲ್ಲ ಪ್ರಾಬ್ಲಮ್ಮು, ಅವ್ರಿಗೆ ಏನ್ ಗೊತ್ತಾ, ನಾನು ಕಾವ್ಯ ಗಿಲ್ಲಿ ಬಗ್ಗೆ ಹೇಳ್ದಾಗ ಅದನ್ನ ಅವರಿಗೆ ತಗೊಳಕ್ ಆಗ್ತಾ ಇಲ್ಲ ಅಷ್ಟೇ, ಆಯ್ತಾ? ಒಟ್ಟಾರೆಯಾಗಿ ಎಲ್ಲ ಫ್ಯಾನ್ಸಿಗೂ ಅಷ್ಟೇ, ನಿಮ್ಮ ಎಮೋಷನ್ ತುಂಬಾ ಮುಖ್ಯ. ನಿಮ್ಮ ಎಮೋಷನ್, ನಿಮ್ಮ ಪ್ರೀತಿ ಇದೆಯಲ್ಲ, ಇದ್ರ ಜೊತೆ ನಾನಂತೂ ಆಟ ಆಡಕ್ ರೆಡಿ ಇಲ್ಲ. ಯಾಕೆಂತಂದ್ರೆ ನಿಮ್ಮ ಎಮೋಷನ್ ಇದೆಯಲ್ಲ, ಸೂಪರ್, ಐ ಲವ್ ಯು. ಯಾಕೆಂತಂದ್ರೆ ಫ್ಯಾನ್ಸ್ ಎಮೋಷನ್ ಇದೆಯಲ್ಲ, ಅವ್ರ ಪ್ರೀತಿ ಅದು ಯಪ್ಪ, ಅದು ತುಂಬಾ ಎಂತ ಹೇಳಿ, ಫಿಲಿಷಿಯಸ್ ಅಂತ ಹೇಳ, ಅದು ಅದ್ ಹೆಂಗ್ ಹೇಳಿ, ಅದು ಹಂಗೆ ಅವರು ಅವ್ರಿಗೆ ಏನಾದ್ರೂ ಪರವಾಗಿಲ್ಲ, ಅವ್ರನ್ನ ಇಷ್ಟಪಡುವಂತ ಅದು ಹೀರೋನೋ ಹೀರೋಯಿನ್ ಯಾರೇ ಆಗಿರ್ಬೋದು, ಅವ್ರ ಮೇಲೆ ತೋರ್ಸೋ ನಿಮ್ ಪ್ರೀತಿ ಇದೆಯಲ್ಲ, ರಿಯಲಿ ಸೂಪರ್. ಮಾಡ್ಬೇಕು ಅನಿಸ್ತು ಈ ವಿಡಿಯೋನ, ಮಾಡ್ದೆ. ಎಲ್ಲ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಇರ್ಬೋದು, GK ಫ್ಯಾನ್ಸ್ ಇರ್ಬೋದು, ನಿಮ್ ಎಲ್ಲರ ಲವ್ ಏನಿದೆಯಲ್ವಾ, ನಾನೇ ಹೇಳ್ತಾ ಇದೀನಲ್ಲ, ನೆಕ್ಸ್ಟ್ ಲೆವೆಲ್ ಆಯ್ತಾ? ಕೆಲವಷ್ಟು ಜನ ಬಂದು ನೆಗೆಟಿವ್ ಮಾಡ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಅವ್ರು ನೆಗೆಟಿವ್ ಮಾಡ್ದಂಗೆ ನಾನು ವಿಡಿಯೋ ಬರ್ತಾ ಇರುತ್ತೆ.